ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. RCB ತಂಡ ಬೃಹತ್ ಮೊತ್ತಕ್ಕೆ ಸೇಲ್, ಹಾಗೆ ಎಷ್ಟು ಕೋಟಿಗೆ ಸೇಲ್ ಆಗಿದೆ, ಯಾರು ತೆಗೆದುಕೊಂಡಿದ್ದಾರೆ, ಸುದ್ದಿಯ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ಕೂಡ ಒಬ್ಬ RCB ಟೀಮ್ನ ಅಭಿಮಾನಿ ಆಗಿದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮೊದಲನೇದಾಗಿ ನೋಡೋದಾದರೆ ನಮ್ಮ RCB ತಂಡ ಯಾವ ಕಂಪ್ನಿ ತೊಗೊಂಡಿದೆ ಅಂತ ನೋಡೋದಾದರೆ ಆದಿತ್ಯ ಬಿರ್ಲಾ ಕಂಪ್ನಿ ತೊಗೊಂಡಿದೆ. ಇನ್ನೇನು ಕೇವಲ 3 ದಿನಗಳು ಬಾಕಿ ಇದೆ. ಇದರ ನಡುವೆ ಆದಿತ್ಯ ಬಿರ್ಲಾ ಕಂಪ್ನಿಯವರು ತಾವು ಮುಂದೆ ಬಂದು ತೊಗೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಅದು ಎಷ್ಟು ಮೊತ್ತಕ್ಕೆ ತೊಗೊಂಡಿದ್ದಾರೆ ಅಂತ ನೋಡೋದಾದರೆ 16,896 ಕೋಟಿ ಅಂತಲೇ ಹೇಳ್ಬೋದು. 16,896 ಕೋಟಿಗೆ ನಮ್ಮ RCB ಸೇಲ್ ಆಗಿದೆ. ಯಾವ ತಂಡಕ್ಕೂ ಕೂಡ ಇಷ್ಟು ವ್ಯಾಲ್ಯೂ ಸಿಕ್ಕಿಲ್ಲ ಅಂತಲೇ ಹೇಳ್ಬೋದು. ಇದು ನಮ್ಮ RCB ಟೀಮ್ನ ಕ್ರೇಜ್ ಅಂತಲೇ ಹೇಳ್ಬೋದು ಈ ಥರ ಇರೋದು. ಹಾಗೆ ಏನೇ ಅಂದರೂ ಕೂಡ ನಮ್ಮ RCB ತಂಡ ಈ ವರ್ಷವೂ ಕೂಡ ಫುಲ್ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಬ್ಯಾಟಿಂಗಲ್ಲಿ ಆಗಿರ್ಬೋದು, ಬಾಲಿಂಗಲ್ಲಿ ಆಗಿರ್ಬೋದು, ಆಲ್ರೌಂಡಿಂಗಲ್ಲಿ ಆಗಿರ್ಬೋದು, ಎಲ್ಲ ಕಡೆ ನಮ್ಮಲ್ಲಿ ಫುಲ್ ಮಾಡೋ ಥರ ಬ್ಯಾಟ್ಸ್ಮನ್ಗಳಾಗಿರ್ಬೋದು, ಬಾಲರ್ಗಳಾಗಿರ್ಬೋದು ಎಲ್ಲರೂ ಕೂಡ ಇದ್ದಾರೆ. ಹಜಲ್ವುಡ್ ಅವರು ಇಂಜುರಿಯಿಂದ ಆಚೆದಾರ ಬಿಟ್ಟರೆ ಉಳಿದವ್ರು ಎಲ್ಲರೂ ಕೂಡ ಫಾರ್ಮಲ್ಲಿದ್ದಾರೆ. ಅವರು ಕೂಡ ಎಲ್ಲರೂ ಚೆನ್ನಾಗಿ ಆಡ್ತಾರೆ. ಜಕಾಬ್ ಬೆಥೆಲ್ ಅವರು ಕಳೆದ ಸೀಸನಲ್ಲಿ ಅವರಿಗೆ ಅಷ್ಟೊಂದು ಏನು ಮ್ಯಾಚಸ್ ಸಿಕ್ಕಿರಲಿಲ್ಲ ಆಡೋಕ್ಕೆ. ಬಟ್ ಈ ಸೀಸನ್ ಅವರನ್ನು ಕೂಡ ಪ್ಲೇಯಿಂಗ್ 11ನಲ್ಲಿ ತೊಗೊಂಡು ಬರೋ ಚಾನ್ಸ್ ತುಂಬಾ ಜಾಸ್ತಿ ಇದೆ ಅಂತ ಹೇಳ್ಬೋದು. ಯಾಕಂದರೆ ಅವರು ಕೂಡ ವರ್ಲ್ಡ್ ಕಪ್ಪಲ್ಲಿ ಆ ಥರ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ನಮ್ಮ ಟೀಮ್ ಇಂಡಿಯಾ ವಿರುದ್ಧನೇ 100 ರನ್ ಹೊಡೆದಿದ್ರು. ಯಾವ ಥರ ಅಂಟಿ ಹೋರಾಟ ಕೊಟ್ಟಿದ್ರು ನೀವೇ ನೋಡಿದ್ದೀರಾ.